ಅಶೋಕಣ್ಣ ಹೇಳಿದ್ರಲ್ಲ, ಇಲ್ಲಿ ಇವರ ಕಂಪ್ಲೇಂಟಲ್ಲಿ ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತೇಳಿ ಫಸ್ಟೇ ಹೇಳಿದ್ರು. ನೆನ್ನೆ ಪಾಪ ಅವರು ಸೂಟು ಪುಟ್ಟು ಹಾಕೊಂಡು ಹೋಗಿ ಓಡಾಡ್ಕೊಂಡು ಬಂದರು. ಟಿ ವಿಲಿ ತೋರಿಸಿದ್ರು ನಮ್ಮ ಬೆಂಗಳೂರು ಅರ್ಬನ್ನ DC. ಅವ್ರ ಮುಖಾಂತರ ತನಿಖೆ ಅಂತೇಳಿ ಫಸ್ಟ್ ಘೋಷಣೆ ಮಾಡಿದ್ದೀರಿ. ಈಗ ನೆನ್ನೆ ಮತ್ತೆ ಈಗ ಕುನ್ನಾ ನೇತೃತ್ವದಲ್ಲಿ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದರ ಜೊತೆಗೆ ಇನ್ನೊಂದು CID ಎನ್ಕ್ವೈರಿ ಬೇರೆ, 3 ಎನ್ಕ್ವೈರಿ. ಅವ್ರು ಕೊಡ್ತಕ್ಕಂಥ ವರದಿಲಿ ಯಾವ ವರದಿನ ನೀವು ಅಕ್ಸೆಪ್ಟ್ ಮಾಡ್ತೀರಿ? ಆ 3ರಲ್ಲಿ ಈ ಸರ್ಕಾರ ಸ್ವಲ್ಪ ಜನಕ್ಕೆ ತಿಳಿಸಿ. ಎಲ್ಲಾದರೂ ಉಂಟಾ? ಒಂದೊಂದು ಗಂಟೆಗೆ ಒಂದೊಂದು ಸರ್ಕಾರ ತೀರ್ಮಾನ. ದಯಾನಂದನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಟೇಬಲ್ ಕೊಟ್ಟು ಹೇಳಿದ್ದು ಯಾರು? ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು. ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನೋ ಮಾಡಿ ಇಟ್ಕೊಂಡಿದ್ದಿಲ್ಲ, ಅದು ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಮೊದಲು ಅಂಥದ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದರೆ. ಇವತ್ತು ಏನಾದರೂ ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೋ ಇಲ್ಲ ಅಂತಕ್ಕಂಥದ್ದಕ್ಕೆ FIR ಒಂದೇ ಸಾಕು. ಇದರೊಳಗೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇದರೊಳಗೆ ಎಲ್ಲ ಮಾಹಿತಿಗಳೇ ಇದೆ. ಈಗ ಫಿರ್ಯಾದಾರ ಇಲ್ಲೇನೋ ಬರೋನಲ್ಲ ಅರ್ಜಿಯ ಸ್ಟೇಷನ್ ಒಳಗೆ, ಅವನ್ನೂ ಸಸ್ಪೆಂಡ್ ಮಾಡಿದ್ದೀರಿ. ಅವನ್ನೂ ಸಸ್ಪೆಂಡ್ ಮಾಡಿದ್ದೀರಿ. ಕಂಪ್ಲೇಂಟ್ ಫಿರ್ಯಾದಾರ ಕೊಟ್ಟವನೇ ಅವಂದೇ. ಅದರಿಂದ ಇಲ್ಲಿ ಮೊದಲು ಚೀಫ್ ಸೆಕ್ರೆಟರಿ ಯಾಕೆ ನಡ್ಕೊಂಡವ್ರೆ, ಯಾರ್ಯಾರು ಆದೇಶದ ಮೇರೆಗೆ ಹಿಂಗೆ ನಡ್ಕೊಂಡವ್ರೆ, ಇವೆಲ್ಲ ಭಾಳ ದೊಡ್ಡ ಒಂದು ಪ್ರಕರಣ ಇದೆ. ಅಶೋಕ್ ಹೇಳಿದ್ರಲ್ಲ, ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ. ಆ ಕುಟುಂಬಗಳು ಇವತ್ತೇನು ನೊಂದಿದ್ದಾರೆ ಅವ್ರಿಗೇನು ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ. ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ, ಇದಂಥದ್ದು 2.5 ವರ್ಷ ಏನೋ ಅವ್ರದ್ದೇನೋ ಅಗ್ರಿಮೆಂಟ್ ಏನಾಗಿದೆಯಂತ 50-50. ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದೆ. ಇವರಿಬ್ಬರನ್ನೂ ಹೊರಗಾಕಿ ಏನಾದರೂ ಒಬ್ಬರನ್ನ ಹೊಸಬನ ತರೋದು ಒಳ್ಳೆಯದು. ಏನಾದ್ರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಬೇಕು ಅಂತ ಇದ್ರಿ. ಇವ್ರದ್ದು ಏನಾದ್ರು ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದರೆ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ. ಇಲ್ಲದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ. ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನು ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಏನು ದೇವರಾಜ ಅರಸು ದಾಖಲೆ ಮುರಿದು ಏನು ಸಾಧನೆ ಮಾಡ್ತೀರಿ? ಇಷ್ಟೆಲ್ಲ ಆದಮೇಲೆ ಕಣ್ಣು ಕಟ್ತಂಗಿದೆ ಹೆಂಗೆ ನಡೀತು ಇದು. ಈ ಸಾವು ನೋವುಗಳು ಆಗ್ತಿರಲಿಲ್ಲ. ಇದು ನಿಮ್ಮ ಸ್ವಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈ ಸಾವು ನೋವುಗಳಿಗೆ ನೀವೇ ಕಾರಣರಿರ್ತೀರಿ. ಒಂಚೂರು ಚಿಂತನೆ ಮಾಡಲಿಲ್ಲ ನೀವು. ಅದರಿಂದ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ಈ ಪಕ್ಷ ಮುಂದಿನ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ದರೆ ಮೊದಲು ಇವರಿಬ್ಬರನ್ನೂ ಹೊರಗೆ ಹಾಕೋದು ಸೂಕ್ತ. ಕರ್ನಾಟಕದಿಂದ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದು ಇಲ್ಲಿಯವರಿಗೆ ಇಂಥ ಒಂದು ಕೆಟ್ಟ ಆಡಳಿತ ಸರ್ಕಾರ ನಾವು ಎಂದೂ ನೋಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಅಸೂಯೆಗೆ ನಾನು ಹೇಳ್ತಾ ಇಲ್ಲ, ಪಾಪ ಹೇಳ್ತಾರೆ. ಕುಮಾರಸ್ವಾಮಿ ಮಾತಾಡ್ತಾರಪ್ಪ, ಅಸೂಯೆಗೆ ಮಾತಾಡ್ತಾರೆ. ಅಧಿಕಾರ ಇಲ್ಲ. ಕೇಂದ್ರದಲ್ಲಿ 2 ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. 2 ಇಲಾಖೆ, ದೊಡ್ಡ ಇಲಾಖೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ
ನರೇಂದ್ರ ಮೋದಿಯವರು ಕೊಟ್ಟಂಥ ಒಂದು ಆಶೀರ್ವಾದ. ಇವತ್ತು ಆ ಎರಡೂ ಇಲಾಖೆ ಯಾವ ಮಟ್ಟಕ್ಕೆ ನಾನಿವತ್ತು ಆ ಇಲಾಖೆಯಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ, ಇವತ್ತು ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ.